हेलो फ्रेंड्स, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಸ್ಪೆಷಲ್ ಡಿನ್ನರ್ ರೆಸಿಪಿ. ಸಡನ್ ಆಗಿ ಯಾರು ಗೆಸ್ಟ್ ಬಂದಾಗ, ಟೈಮ್ ಕಮ್ಮಿ ಇದ್ದಾಗ ನೀವು ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅಂದರೆ ಈ ರೀತಿಯ ರೆಸಿಪಿಗಳನ್ನ ನೀವು ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ದಾಲ್ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ನಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಚೆನ್ನಾಗಿ ಸಿಡಿಸ್ಕೋಬೇಕು. ಜೀರಿಗೆ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ 2 ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮಾಟೊ ಸೇರಿಸ್ಕೊತಾ ಇದ್ದೀನಿ. 3 ಟೊಮಾಟೊನ ರಫಾಗಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮಾಟೊನ ತುಂಬ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ 1 ಟೀ ಸ್ಪೂನು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ 2 ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ಅರಿಶಿಣದ ಪುಡಿ 1/4 ಚಮಚ, ಅಚ್ಕಾರದ ಪುಡಿ 1 ಟೀ ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನು ಮತ್ತು ಜೀರಿಗೆ ಪುಡಿ 1/2 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಬೇಳೆ ಸೇರಿಸ್ಕೋಬೇಕು. ನಾನಿಲ್ಲಿ 1 ಕಪ್ ತೊಗರಿ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು 1 ಗಂಟೆ ನೆನೆಸಿಟ್ಟಿದ್ದೆ. ಇದು ನೆಂದ ಮೇಲೆ ನೋಡಿ ಡಬಲ್ ಆಗಿದೆ ಇದ್ರ ಕ್ವಾಂಟಿಟಿ. ಬೇಳೆನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ. ನಾನು ಬೇಳೆ 1 ಕಪ್ ಹಾಕಿದ್ದೆ, ನೀರು 2.5 ಕಪ್ ನೀರು ಹಾಕೋತಾ ಇದ್ದೀನಿ. ಈಗ ಇದ್ರ ಮುಚ್ಚಳ ಮುಚ್ಚಿಬಿಟ್ಟು 2 ರಿಂದ 3 ವಿಷಲ್ ಹಾಕ್ಸ್ಕೋಬೇಕು. ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಎಷ್ಟು ವಿಷಲ್ ಹಾಕ್ಸ್ಕೊತೀರಾ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಷ್ಟು ಹಾಕ್ಕೊಳ್ಳಿ. 3 ವಿಷಲ್ ಹಾಕ್ಸ್ಕೊಂಡಿದ್ದೆ. ಫುಲ್ ಕಂಪ್ಲೀಟಾಗಿ ಸ್ಟೀಮ್ ಹೋದ್ಮೇಲೆ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನೋಡಿ ಈ ಥರ ಬೇಳೆ ಕಾಣ್ತಿರ್ಬೇಕು, ಆದರೆ ಸಾಫ್ಟ್ ಆಗಿರಬೇಕು ಬೇಳೆ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಹಾಗೂ ಒಂದು ಸಲ ಉಪ್ಪು ಚೆಕ್ ಮಾಡ್ಕೋಬೇಕು. ಈಗ ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ಸೇರಿಸ್ಕೊಳ್ಳಿ. ಆದರೆ ಇದು ಜೀರಾ ರೈಸ್ ಜೊತೆ ಮಾಡ್ತಾಯಿದ್ದೀನಲ್ವ, ಸ್ವಲ್ಪ ತಿಕ್ಕಾಗೆ ಮಾಡ್ಕೋಬೇಕು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಸಲ ಕುದಿಸ್ಕೋಬೇಕು. ಇದನ್ನು ಇದಾಗಿದೆ. ಒಂದು ಸಲ ಚೆನ್ನಾಗಿ ಕುದಿ ಬಂತು. ಇದಕ್ಕೆ ಬೇಳೆ ರೆಡಿಯಾಗಿದೆ. ಈಗ ಇದಕ್ಕೆ ಮತ್ತೊಂದು ಸಲ ಒಗ್ಗರಣೆ ಹಾಕೋಬೇಕು. ಒಂದು ಬಾಣಲಿಗೆ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1/2 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಿಡಿದ ಮೇಲೆ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ತುಂಬ ಸಣ್ಣಗೆ ಹೆಚ್ಕೊಂಡು 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಸಿದಿಸಬಾರ್ದು. ತಕ್ಷಣ ಒಗ್ಗರಣೆನ ಬೇಳೆಗೆ ಹಾಕೋತಾ ಇದ್ದೀನಿ. ನಮ್ಮ ಬೇಳೆ ಸಾರು ರೆಡಿ ಇದೆ. ಇವಾಗ ಜೀರಾ ರೈಸ್ ಮಾಡ್ಕೊಳ್ಳೋಣ. ಜೀರಾ ರೈಸು ಅಷ್ಟೇ ಕುಕ್ಕರಲ್ಲಿ ಪಟಾಪಟ್ ಅಂತ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಕುಕ್ಕರ್ನಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 1/2 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಪಲಾವದಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಮುರಿದ್ಬಿಟ್ಟು. ಜೀರಿಗೆ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 3 ಕಪ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೂ ಇದಕ್ಕೆ 2 ಕಪ್ ಬಾಸುಮತಿ ರೈಸ್ನ ಹಾಕ್ಕೋತಾ ಇದ್ದೀನಿ. 2 ಕಪ್ ರೈಸ್ನ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಸುಮಾರು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ಅಕ್ಕಿ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಲ್ಲ, ಅದಕ್ಕೆ 3 ಕಪ್ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಾಗೆ ಹಾಕೊಳ್ಳೋಂಗಿದ್ರೆ 2 ಕಪ್ ಅಕ್ಕಿಗೆ 4 ಕಪ್ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಒಂದು ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಸೊಪ್ಪು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಚೂರೇ ಚೂರು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಒಂದ್ಸಲ ಕುದಿಯೋಕ್ಕೆ ಬಿಡೋಣ. ಒಂದು ಕುದಿ ಬಂದಮೇಲೆ ಮತ್ತೊಂದು ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಲೈಟಾಗಿ. ತುಂಬ ಸ್ಮೂತಾಗಿರುತ್ತೆ, ಅಕ್ಕಿ ಮುರಿದೋಗುತ್ತೆ. ಲೈಟಾಗಿ ಒಂದು ಸಲ ಮಿಕ್ಸ್ ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಷಲ್ ತಗೊಳ್ಳೋಣ. ಒಂದು ವಿಷಲ್ ಸಾಕು. ಕಂಪ್ಲೀಟಾಗಿ ಸ್ಟೀಮ್ ಹೋದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ನೋಡಿ ಎಷ್ಟು ಉದುರಾಗಿ ಮತ್ತು ಸಾಫ್ಟಾಗಿ ಆಗಿದೆ ಜೀರಾ ರೈಸ್. ಜೀರಾ ರೈಸ್ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಬೇಗ ದಾಲ್ ಫ್ರೈ ಮತ್ತು ಜೀರಾ ರೈಸ್ ರೆಡಿಯಾಗಿದೆ. ತಕ್ಷಣಕ್ಕೆ ಇದನ್ನ ಕುಕ್ಕರ್ನಲ್ಲಿ ತುಂಬಾ ರುಚಿಯಾಗಿ ನಾವು ಮಾಡ್ಕೋಬೋದು. ನೆಕ್ಸ್ಟ್ ರೆಸಿಪಿ ರುಚಿಯಾಗಿ ತಣ್ಣನೆಯ ಡೆಸರ್ಟ್ ರೆಸಿಪಿ. ಇದನ್ನು ಕೂಡ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಇಲ್ಲೊಂದು ಪಾತ್ರೆಗೆ ನಾನು 2.5 ಕಪ್ ಹಾಲನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಈಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾನಿಲ್ಲಿ 1/4 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫ್ಲೇಮ್ನ ಲೋ ಮಾಡಿಕೊಂಡು ಒಂದು ಬಟ್ಲಿಗೆ 3 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರು. ಈಗ ಇದಕ್ಕೆ 1/2 ಕಪ್ ಹಾಲನ್ನ ಹಾಕೋತಾ ಇದ್ದೀನಿ. ರೂಮ್ ಟೆಂಪ್ರೇಚರ್ ಹಾಲಿದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಗಂಟಾಗಿರಬಾರ್ದು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಹಾಲಿಗೆ ಹಾಕೋಬಿಡೋಣ ಇದನ್ನ. ಈಗ ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತಿಗೆ ಇದು ಫುಲ್ ಗಟ್ಟಿಯಾಗಿಬಿಡುತ್ತೆ. ನಾವು ನಾರ್ಮಲ್ ಕಸ್ಟರ್ಡ್ ಮಾಡ್ತೀವಲ್ಲ ಫ್ರೂಟ್ ಸಲಾಡು, ಅದಕ್ಕಿಂತ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೋಡಿ ಸ್ವಲ್ಪ ಹೊತ್ತು ನಾನು ತಿರುಗಿಸ್ಕೊಂಡೆ, ಫುಲ್ ಗಟ್ಟಿಯಾಗಿದೆ. ನೋಡಿ ಈ ಟೆಕ್ಸ್ಚರ್ ಬರಬೇಕು. ಈ ಥರ ಲೈನ್ ಎಳೆದ್ರೆ ನೋಡಿ ಈ ಥರ ಬರಬೇಕು ಲೈನು. ಈಗ ಇದಾಗಿದೆ. ಇದನ್ನ ಇಳಿಸ್ಬಿಟ್ಟು ಫುಲ್ ತಣ್ಣಗೆ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಪಾಕ ತಯಾರಿಸ್ಕೋಬೇಕು. ಒಂದು ಪಾತ್ರೆಗೆ 1 ಕಪ್ ನೀರನ್ನ ಹಾಕ್ಕೋತಾ ಇದ್ದೀನಿ. ಹಾಗೂ 1/2 ಕಪ್ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. 3ರಿಂದ 4 ನಿಮಿಷ ಕುದಿಸ್ಕೊಳ್ಳೋಣ. ಇಲ್ಲಿ ನಮಗೆ 1 ಎಳೆ 2 ಎಳೆ ಪಾಕ ಬೇಡ, ಫುಲ್ ಗಟ್ಟಿ ಆಗಬೇಕು ಅಷ್ಟೇ. ಈಗ ಇದಕ್ಕೆ ರೆಡ್ ಫುಡ್ ಕಲರ್ ಹಾಕ್ಕೋತಾ ಇದ್ದೀನಿ 1 ಪಿಂಚು. ಹಾಗೂ 1/4 ಚಮಚ ಏಲಕ್ಕಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಫುಲ್ ತಿಕ್ಕಾಗಿದೆ ಈಗ ಸಿರಪು. ಸುಮಾರು 3ರಿಂದ 4 ನಿಮಿಷ ಆಗಿದೆ. ಇದು ಟೆಕ್ಸ್ಚರ್ ಚೆಕ್ ಮಾಡ್ಕೊಳ್ಳೋಣ. ಫುಲ್ ಗಟ್ಟಿಯಾಗಿದೆ ನೋಡಿ. ಕೈಯಲ್ಲಿ ಈ ಥರ ಟಚ್ ಮಾಡಿದಾಗ ಗಟ್ಟಿ ಇದೆ ಇದು. ಈಗ ಇದನ್ನ ಇಳಿಸ್ಕೊಳ್ಳೋಣ. ನಾನಿಲ್ಲಿ 1 ಪ್ಯಾಕೆಟ್ ರಸ್ಕ್ ತೊಗೊಂಡಿದ್ದೀನಿ ಈ ಥರದ್ದು. ಇದಕ್ಕಿಂತ ದೊಡ್ಡ ಸೈಜು ಬರುತ್ತೆ, ಆ ಸೈಜು ನೀವು ತೊಗೋಬೋದು. ಈಗ ಒಂದು ಟ್ರೇಲಿ ಈ ಥರ ಜೋಡಿಸ್ಕೋಬೇಕು. ನಾನು ಗಾಜಿನ ಟ್ರೇಯಲ್ಲಿ ಜೋಡಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಥರ ಇದೆ ಅದರಲ್ಲಿ ಜೋಡಿಸ್ಕೊಳ್ಳಿ. ಆದರೆ ಸ್ವಲ್ಪ ಅದು ಆಳವಾಗಿ ಡೀಪಾಗಿರಬೇಕು. ಯಾಕೆಂದರೆ ಇದರಲ್ಲಿ ನಾವು 2 ಲೇಯರ್ ಮಾಡ್ತೀವಿ. ಈ ಥರ ಜೋಡಿಸ್ಕೋಬೇಕು ರಸ್ಕನ್ನ. ಫುಲ್ ಜೋಡಿಸ್ಕೊಂಡ್ಮೇಲೆ ಇದ್ರ ಮೇಲೆ ಶುಗರ್ ಸಿರಪ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇರಬೇಕು, ಫುಲ್ ತಣ್ಣಗೆ ಮಾಡ್ಕೊಂಡು ಹಾಕೋಬೇಡಿ. ಇದೇನು ಸಾಫ್ಟ್ ಆಗಬೇಕು, ಸ್ವಲ್ಪ ಗಟ್ಟಿ ಇರುತ್ತಲ್ಲ ರಸ್ಕು. ನೋಡಿ ಬರೀ ರಸ್ಕ್ ಮೇಲೆ ಮಾತ್ರ ಹಾಕ್ಕೋತಾ ಇದ್ದೀನಿ. ಈ ಥರ 1 ಚಮಚ ಹಾಕ್ಕೋತಾ ಇದ್ದೀನಿ 1 ರಸ್ಕ್ ಮೇಲೆ ಈ ಥರ. ಈಗ ಇದ್ರ ಮೇಲೆ ಕಸ್ಟರ್ಡ್ ಹಾಕ್ಕೊಳ್ಳೋಣ. ನೋಡಿ ಇದು ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿಯಾಗಿದೆ. ಈ ಟೆಕ್ಸ್ಚರ್ ಬರಬೇಕು ಕಸ್ಟರ್ಡು. ಅದು ಕ್ಲೀನಾಗಿ ಈವನ್ ಆಗಿ ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಈಗ ಇದ್ರ ಮೇಲೆ ಟೂಟಿ ಫ್ರೂಟಿ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇದ್ರ ಬದಲು ಡ್ರೈ ಫ್ರೂಟ್ಸಾರು ಹಾಕೋಬೋದು, ಇಲ್ಲಾಂದರೆ ಡೆಸಿಕೇಟೆಡ್ ಕೋಕೋನಟ್ ಬರುತ್ತಲ್ಲ ಅದಾರು ಹಾಕೋಬೋದು. ಈಗ ಮತ್ತೆ ಇದ್ರ ಮೇಲೆ ಇನ್ನೊಂದು ಲೇಯರ್ ಮಾಡಬೇಕು. ಮತ್ತೆ ರಸ್ಕನ್ನ ಈ ಥರ ಜೋಡಿಸ್ಕೊಳ್ಳೋಣ.
ನೋಡಿ ಈ ಥರ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಕಂಪ್ಲೀಟಾಗಿ ಕವರ್ ಆಗಬೇಕು ಅಷ್ಟೇ ಈ ಥರ. ಮತ್ತು ಇದ್ರ ಮೇಲೆ ಶುಗರ್ ಸಿರಪ್ ಹಾಕ್ಕೊಳ್ಳೋಣ. ಶುಗರ್ ಸಿರಪಲ್ಲಿ ಹಾಕಿದ್ಮೇಲೆ ಮತ್ತೆ ಇದ್ರ ಮೇಲೆ ಕಸ್ಟರ್ಡ್ ಹಾಕೋತಾ ಇದ್ದೀನಿ. ನೋಡಿ ಎಲ್ಲ ಕಸ್ಟರ್ಡ್ ಹಾಕಾಯಿತು. ಮತ್ತು ಇದಕ್ಕೆ ಫೈನಲಾಗಿ ಟುಟಿ ಫ್ರೂಟಿ ಹಾಕೋತಾ ಇದ್ದೀನಿ. ನೀವು ಇವಾಗಲೂ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕೋಬೋದು, ಪಿಸ್ತಾ, ಬಾದಾಮಿ, ಗೋಡಂಬಿ ಏನು ಬೇಕಾದ್ರೂ. ಇದಾಗಿದೆ. ಇದನ್ನು ಫ್ರಿಜ್ಜಲ್ಲಿ ಈಗ 3 ರಿಂದ 4 ಗಂಟೆಗಳ ಕಾಲ ಸೆಟ್ ಆಗಿಬಿಡೋಣ. ನೋಡಿ 4 ಅವರ್ ಆದಮೇಲೆ ತಗೊಂಡಿದ್ದೀನಿ. ಕ್ಲೀನಾಗಿ ಸೆಟ್ ಆಗಿದೆ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ತುಂಬ ಈಸಿಯಾಗಿ ಕಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಸ್ಲೈಸ್ ಎಲ್ಲ ಬರುತ್ತೆ. ಇದು ಗೊತ್ತೇ ಆಗಲ್ಲ ರಸ್ಕಿಂದ ಮಾಡಿರೋದಂತ. ನೋಡಿ ಎಷ್ಟು ರಿಚಾಗಿ ಕಾಣ್ತಿದೆ. ಬೇಸಿಗೆಯಲ್ಲಿರೋ ತಣ್ಣಗೆ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.